ರೈತರ ಸಮಸ್ಯೆಗಳು, ಶಿಕ್ಷಕರ ಸಮಸ್ಯೆಗಳು, ವಿದ್ಯಾರ್ಥಿಗಳ ಸಮಸ್ಯೆಗಳು, ರೈತರಿಗೆ ಅತಿವೃಷ್ಟಿಗೆ ಅನಾವೃಷ್ಟಿಗೆ ಸ್ಪಂದಿಸದೇ ಇರತಕ್ಕಂಥ ಸರ್ಕಾರದ ನೀತಿಗಳು, ಮೆಕ್ಕೆಜೋಳ ಖರೀದಿಗಾಗಿ ಇರತಕ್ಕಂಥ ವಿಚಾರದಲ್ಲಿ, ಕಬ್ಬು ಬೆಳೆಗಾರರ ಸಮಸ್ಯೆಗಳು, ಹೀಗೆ ಎರಡ ಅನೇಕ ಸಮಸ್ಯೆಗಳಿಗೆ ಈ ಸರ್ಕಾರ ಕಾರಣವಾಗಿದೆ. ಇವೆಲ್ಲವನ್ನೂ ತೆಗೆದುಕೊಂಡು ನಮ್ಮ ಹೋರಾಟವನ್ನು ಮುಂದುವರಿಸಬೇಕಾಗಿದೆ. ಅದನ್ನು ಇಲ್ಲಿ ಇದ್ರೂ ಕೂಡ ಮಾಡ್ತೀವಿ. ನಮಗೆ ವಿಶೇಷ ಆದ್ಯತೆ ಇರತಕ್ಕಂಥ ಬೆಂಗಳೂರು ಸಮಸ್ಯೆ ಅಲ್ಲ, ಮೈಸೂರು ಸಮಸ್ಯೆ ಅಲ್ಲ. ಆ ಸಮಸ್ಯೆಗಳನ್ನು ನಾವು ಬೆಂಗಳೂರಿನಲ್ಲಿ ಮಾಡಬೇಕು. ಇಲ್ಲಿ ಮಾಡತಕ್ಕಂಥದ್ದು ಏನಂದ್ರೆ ಕಲ್ಯಾಣ ಕರ್ನಾಟಕ ಇರಬಹುದು ಅಥವಾ ಕಿತ್ತೂರು ಕರ್ನಾಟಕ, ಉತ್ತರ ಭಾಗದ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ ಈ ಸರ್ಕಾರ. ಆ ಕಾರಣದಿಂದ ನಮ್ಮ ಪ್ರಥಮ ಆದ್ಯತೆ ಉತ್ತರ ಕರ್ನಾಟಕಕ್ಕೆ ಕೊಡಬೇಕು. ಯಾಕೆ ನಾವು ಈ ಸದನವನ್ನು ಇಲ್ಲಿ ಕರೀತೇವೆ ಬೆಳಗಾವಿಯಲ್ಲಿ, ಈ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದಕ್ಕೆ ಪರಿಹಾರ ನೀಡಬೇಕು ಅಂತ. ಆದರೆ ಇವತ್ತು ಅಲ್ಲಿಂದ ಒತ್ಕೊಂಡು ಬಂದಿರತಕ್ಕಂಥದ್ದು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಪ್ರಸ್ತಾವನೆಗಳನ್ನು ಇಲ್ಲಿ ತಂದಿರತಕ್ಕಂಥದ್ದು ನೋಡಿದ್ರೆ ಎಲ್ಲಾ ಬೆಂಗಳೂರು ಸಮಸ್ಯೆ ಅಥವಾ ಆ ಭಾಗದ ಸಮಸ್ಯೆಯನ್ನು ಇಲ್ಲಿ ಒತ್ತು ತಂದಿದ್ದಾರೆ. ನಮಗೆ ಇಲ್ಲಿ ಆ ಚರ್ಚೆಗಳು ಬೇಕಾಗಿಲ್ಲ ಅನ್ನೋದು ನನ್ನದು. ಅದಕ್ಕೆ ನಾನು ನನ್ನ ಸಭಾಪತಿಯವರಿಗೂ ಕೂಡ ನಾನು ಪತ್ರ ಬರೆದಿದ್ದೇನೆ. ಯಾವುದೇ ಕಾರಣಕ್ಕೆ ಉತ್ತರ ಕರ್ನಾಟಕದ ಸಮಸ್ಯೆಗಳಲ್ಲದೆ ಬೇರೆಯನ್ನ ಚರ್ಚೆ ಮಾಡಬಾರದು, ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು.